ಗುಡ್ ಟೀಚರ್ ಆರ್ ಅ ಬ್ಯಾಡ್ ಟೀಚರ್ ಇಸ್ ರಿಮೆಂಬರ್ಡ್. ಐ ವಿಲ್ ಫಿನಿಶ್ ವಿತ್ ಅ ಸ್ಟೋರಿ. ಒಂದು ಹಾಸ್ಪಿಟ್ಲಲ್ಲಿ ಇಬ್ರು ಅಡ್ಮಿಟ್ ಆದ್ರು, ಎರಡು ಬೆಡ್ ಅಲ್ಲಿ, ಈ ಕಡೆಗೊಬ್ರು ಈ ಕಡೆಗೊಬ್ರು. ಆ ಕಡೆ ಒಬ್ರು ಹೌಸ್ ವೈಫು, ಈ ಕಡೆ ಒಬ್ರು ಟೀಚರ್. ಆ ಹೌಸ್ ವೈಫ್ ಟೀಚರ್ನ ನೋಡ್ತಿದ್ರು, ನೋಡು ಎಷ್ಟು ಫೇಮಸ್ ಟೀಚರ್ ಅಂತ. ಅವರು ನೋಡಕ್ಕೆ ಯಾರು ಬರಲೇ ಇಲ್ಲ. ಈ ಹೌಸ್ ವೈಫ್ನ ನೋಡೋಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರೋರು, ಊಟ ಗೀಟ ತಂದ್ಕೊಡೋರು. ಅವ್ರಿಗೆ ಇಬ್ಬರಿಗೂ ಕ್ಯಾನ್ಸರ್. ಆ ಹೌಸ್ ವೈಫು ಸರಿ ಹೋದ್ರು, ಮನೆಗೆ ಬಂದ್ರು. ಟೀಚರ್ಗೆ ಆರೈಕೆ ಮಾಡೋರು ಯಾರು ಇರಲಿಲ್ಲ, ಸತ್ತೋದ್ರು. ಅವರ ಬಾಡಿಯನ್ನು ತಗೊಂಡ್ಬಂದು ಅವ್ರ ಅವ್ರ ಸ್ಕೂಲ್ ಕ್ಯಾಂಪಸ್ಸಲ್ಲಿ ಇಟ್ಟಿದ್ರಂತೆ. ಅದೇ ಹೌಸ್ ವೈಫ್ ಬಂದು ನಿಂತ್ಕೊಂಡು ನೋಡ್ತಾ ಇದ್ರಂತೆ. ಬಂದ್ರಂತೆ ಜನ, ಲಕ್ಷಾಂತರ ಮಕ್ಕಳು. ಜಸ್ಟ್ ಇಮ್ಯಾಜಿನ್, ಮೇಡಮ್ 35 years ಆಫ್ ಸರ್ವಿಸ್, ನಿಮ್ದು 20-30 ವರ್ಷದ ಸರ್ವಿಸ್ಗಳು, ಎಷ್ಟು ಮಕ್ಕಳನ್ನು ನೋಡಿರ್ತೀವಿ. ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಸರ್. ನೀವು ಸಹ ಆ ಯಮ್ಮ ನೋಡ್ತಾ ಅನ್ಕೊಂಡ್ರಂತೆ, ಎಷ್ಟು ಅದ್ಭುತವಾದಂತ ಬದುಕು ನೋಡು. ಎಷ್ಟು ಜನ ಬಂದ್ರು, ಬರ್ತಾನೆ ಇದಾರೆ. ಬದುಕಿದ್ದಾಗ ಟೀಚರ್ ಅನ್ಕೊಂಡಿದ್ದು, ಅವ್ರನ್ನ ನೋಡು ಫ್ಯಾಮಿಲಿ ಎಷ್ಟು ಜನ ನೋಡ್ಕೊಂತಾ ಇದಾರೆ, ನನ್ನನ್ನು ಮಾತಾಡ್ಸೋರು ಯಾರು ಇಲ್ಲ ಅಂತ ಹೇಳಿ. ಇವರು ಸತ್ತು ಸ್ವರ್ಗ ಸೇರಿದ್ರು, ಅವರು ಸರಿ ಹೋಗಿ ಮನೆಗೆ ಸೇರಿದ್ರು. ಆದರೂ ನಾವೇನಾಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡೋರು ನಾವೇ. ಸತ್ತ ಮೇಲೆ ಜನ ನಮ್ಮನ್ನ ನೆನ್ಸ್ಕೊಳ್ಬೇಕಾ ಇಲ್ಲ ನಮ್ಮನ್ನ ಮರಿಬೇಕಾ, ನಿಮ್ ಕೈಲಿ ಬಿಟ್ಟಿದ್ದು. ಟೀಚರ್ ಆದ್ಮೇಲೆ ಗ್ಯಾರಂಟಿ ನೆನಪಿರುತ್ತೆ, ಅಯ್ಯೋ ಆಯಪ್ಪನ ಅಂತಾನೂ ನೆನಪಿರ್ತಾರೆ, ನಮ್ ಟೀಚರು ಅಂತಾನು ನೆನ್ಪಿಟ್ಕೊಂತಾರೆ. ಆದರೆ ನಿಮ್ಮ ಹತ್ರ ಬಂದು ಯಾರು ಥ್ಯಾಂಕ್ಸ್ ಹೇಳಲ್ಲ. ಯಾಕೆ ಅಂತ ಹೇಳಿದ್ದಾರೆ, ಅವಕಾಶಗಳು ಬಂದಿರಲ್ಲ ಅಷ್ಟೇ. ಮನಸ್ಸಿನಲ್ಲಿ ನಮ್ಮಂತವ್ರು ನೆನ್ಪಿಟ್ಕೊಂತೀವಿ ಎಷ್ಟೋ, ನನ್ನ ಹತ್ರ ಬಹಳಷ್ಟು ಜನ. ಸೊ ಥ್ಯಾಂಕ್ಲೆಸ್ ಜಾಬ್ ಅನ್ನೋಂಥದ್ದನ್ನ ನಾವು ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋದ್ರ ಬದಲು, ಸಮಾಜವನ್ನು ಚೇಂಜ್ ಮಾಡ್ತಾ ಇರೋ ಕೆಲಸ ನಾನು ಮಾಡ್ತಾ ಇದ್ದೀನಿ, ಮುಂದಕ್ಕೂ ಮಾಡೇ ಮಾಡ್ತೀನಿ, ಇದನ್ನ ನಾನು ಚೂಸ್ ಮಾಡಿದ್ದೀನಿ, ಇದ್ರಲ್ಲಿ ಸಂಬಳ ಕಡಿಮೆ, ಇದ್ರಲ್ಲಿ ಹಾಗೆ ಹೀಗೆ ಅಂತ ಅನ್ಕೊಂಬಿಡಿ. ಸಚಿನ್ ತೆಂಡೂಲ್ಕರ್ಗೆ ಪಾಠ ಮಾಡಿದಂತ ಟೀಚರು ಮೋಸ್ಟ್ಲಿ ಅದೇ ಸ್ಕೂಲಲ್ಲಿ ಏನೋ ಇರ್ಬೋದು ನಾವು. ಇವ್ರ ಹೆಸರಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಬ್ರಾಂಡ್ಸ್ಗಳು ಬಂದ್ಬಿಡ್ತು. ಆದ್ರೆ ಸಚಿನ್ ತೆಂಡೂಲ್ಕರ್ ಎದ್ದು ನಿಂತ್ಕೊಂಡು ಥ್ಯಾಂಕ್ಸ್ ಹೇಳೋದು ಟೀಚರ್ಗೆ ಅಷ್ಟೇ. ಸೊ ಡಿಸೈಡ್ ನೀವು ಮಾಡಿ ವೇರ್ ಯು ವಾಂಟ್ ಟು ಸ್ಟ್ಯಾಂಡ್ ಅಂತ ಹೇಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಗ್ರೌಂಡೆಡ್ ಪೇರೆಂಟ್ಸ್, ಎಥಿಕ್ಸ್, ರೂಟ್ಸ್ ಇವೆಲ್ಲ ನೆಟ್ಟಿಗಿದ್ರೆ ಅದ್ಭುತವಾದಂಥ ಬದುಕು. ಸೊ ಯಾರ್ಯಾರೋ ಬದುಕಿಗೆ ತಲೆಗೆಡ್ಸ್ಕೊಬೇಡಿ. ಏನ್ ಈ ಬಾಯ್ ಫ್ರೆಂಡ್ ಇಲ್ಲದೆ ಆದ್ರೆ, ಈ ಗರ್ಲ್ ಫ್ರೆಂಡ್ ಇಲ್ಲದ್ರೆ ಇನ್ನೊಬ್ರು, ಅದು ಇನ್ನೊಂದು ಪೇರೆಂಟ್ಸ್ಗೆ ಸಾಧನೆ ಇಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯುವರ್ ಲೈಫ್ಸ್, ಬಿಕಾಸ್ ಟು ಚೂಸ್ ಟು ಬಿಕಮ್ ಅ ಟೀಚರ್ ಸುಲಭದ ಮಾತಲ್ಲ. ಮೇಡಮ್ ಹೇಳೋದು 100 ಜನದಲ್ಲಿ 30 ಜನ ಇದ್ದಾರೆ ಅಂತ ಹೇಳಿ. ಅಂತ 30 ಜನ ನಿಮ್ಮೆಲ್ಲರೂ ಅದ್ಭುತವಾದಂತ ಕೆಲಸ ಮಾಡ್ಲಿ ಅಂತ ಹೇಳಿ ಹಾರೈಸ್ತಾ, ಇಷ್ಟೊತ್ತು ಸಮಾಧಾನವಾಗಿ ನನ್ನ ಮಾತನ್ನು ಕೇಳಿಸ್ಕೊಂಡಂತ ನಿಮ್ಮ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಟು ಆಲ್ ಆಫ್ ಯು. ನಮಸ್ಕಾರ.